ಭೂಮಿ ಭೂಮಿ ಏನತ್ತೆ ಅಲ್ಲ ಹುಡಿ ಪಾತ್ರ ಸಾಮಾನುಗಳೆಲ್ಲನ ಕೊಟ್ಟು ಮ್ಯಾಕ್ ತೆಗ್ದಿಕ್ಕವಳಿ ಅದಕ್ಕೇನೆ ನಾನು ಯೋಸೊಂದಿದ್ವು ಏನಾದ್ವು ಅಂತ ಹೇಳಿ ಹುಡುಕ್ತಿ ಅಟ್ಟದ ಮೇಲಿದ್ವು ಕಣಮ್ಮ ಅಟ್ಟದ ಮೇಲಿದ್ವು ಅದಕ್ಕೆ ತಕೊಂಬಂದು ಕೊಟ್ಟೆ ತಗ ಎಲ್ಲನ ಜೋಡಿಸ್ಕೆಲ್ಲ ಇಕ್ಕೊಂಡು ಜೋಡಿಸ್ಕೊಳಮ್ಮ ಪಾಪ ಪಾತ್ರೆಗಳು ಇಲ್ಲ ಯಾಕನ ಸಾರು ಪಾರು ಮಾಡಿರಿ ಉಳ್ದಿರ ಸಾರು ಅನ್ನ ಅದು ಇದು ತೆಗ್ದಿಕ್ಕಕ್ಕೆ ಬೇಕು ಇದನ್ನ ಪಾತ್ರ ಸಾಮಾನುಗಳು ಇದಾವೆ ಇನ್ನೊಂದು ಚೀಲ ಇದಾವೆ 2 ಚೀಲ ನಿನಗೆ ತಗೊಂಬಂದು ಕೊಡ್ತೀನಿ ಬಿಡತ್ತೆ ಅತ್ತ ಪಾತ್ರ ಸಾಮಾನಿಂದ ಯಾವ ಲೆಕ್ಕ ತಗೊಂಡಿದೀವಿ ಅಲ್ಲೇ ಒಂದೊಂದೇ ಮಾಡ್ಕೊಂಡೆ ಇವತ್ತ ಅಯ್ಯಮ್ಮಂಗೆನೇ ಪಾತ್ರ ಸಾಮಾನು ಮೇಲೆ ಭಾಳ ಆಸೆ ಅವ್ರಿಗೆ ಕೊಡಮ್ಮ ಅವರೇ ಇಕ್ಕಂಬ್ಲೇಳು ಅಷ್ಟೇನೆ ನೀನು ಭಾಗ ಅಂದಮೇಲೆ ಎಲ್ಲ ಭಾಗ ನೀನು ಎಲ್ಲದ್ರಾಗೂ ಭಾಗ ಆಗಬೇಕು ಸುಮ್ಮನೆ ನೀನು ಹಿಂಗೆ ಮಾತಾಡಬೇಡ ಭೂಮಮ್ಮ ನೋಡಿ ಹೇಳ್ತೀನಿ ನೀನೇಮ್ಮ ಹಿಂಗೆಲ್ಲ ಹೇಳಕ್ಕೆ ಹೋಗ್ಬೇಡ ಬೇಡ ಅಂತ ಹೇಳಿ ಸುಮ್ಮನೆ ಈಗ ಭಾಗ ಅಂದಮೇಲೆ ಎಲ್ಲ ಭಾಗ ನೀನು ಇವಾಗ ಜೊತೆಗಿದ್ದಾಗ ಏನಿದೆ ಪಾತ್ರ ಸಾಮಾನುಗಳಾಗಲಿ ಮೊದಲು ಒಂದೇ ಸಂಸ ಆಗಲಿ ಒಂದೇ ಲೋಟ ಆಗಲಿ ಎಲ್ಲ ಕೊಡಾರ ಒಂದೇ ಕಂಟ ಆಗ್ಲಿ ಮನೆ ಇವಾಗ ಇಂಥ ಕೇಳಿ ಮೊದಲು 7-8 ಜನ ಅಣ್ಣ ತಮ್ಮಗಳಿದ್ರು ಎಲ್ಲ ಒಂದು ಲೋಟ ಪಡ್ದ ಪಾತ್ರೆ ಎಲ್ಲ ಒಂದೊಂದು ಇಲ್ಲಡು ಕಂಚು ಮುಟ್ನಾಗೆ ಆಗಲಿ ಕಬ್ಬಿಣ ಸಾಮಾನಾಗೆ ಆಗಲಿ ಇಂಥದ್ರಾಗೂ ಈ ಭಾಗ ಕೊಡಲ್ಲ ಅಂಬಂಗಿರ್ತಿರ್ಲಿಲ್ಲ ಎಲ್ಲದ್ರಾಗೂ ಸಂಭಾಗ ಮಾಡಾರ ಅವಾಗ ಸಂಭಾಗ ಮಾಡಾರ ಕಡಮ್ಮ ಅಣ್ಣ ತಮ್ಮಳಿಗೆ ಮೋಸ ಮಾಡ್ತಿರ್ಲಿಲ್ಲ ಈ ಕಾಲದಾಗೆ ಅಂತ ಮೋಸ ಮಾಡ್ತಿರೋದು ಮೊದಲು ಅಣ್ಣ ತಮ್ಮಳಿಗೆ ಮೋಸ ಮಾಡ್ದಾಗ ಯಾವನು ಉದ್ಧಾರ ಆಗಲ್ಲ ಅಂಬರ್ ಅಕ್ಕೇನಿ ದಡ್ಡರ್ನ ಕರ್ಕೊಂಬಂದು ಊರ ಕುಂಡ್ರಿಸ್ಕೊಂಡು ಮಾತಾಡಿ ಹಣ ತಂಬಳಿ ಮೋಸ ಆಗಬಾರ್ದು ಅಮ್ಮಂಗೆ ತಕ್ಕಮಾರು ಒಂದು ಏಟು ಮೋಸ ಆಗ್ತಿರ್ಲಿಲ್ಲ ಮೊದಲು ಮೋಸ ಮಾಡ್ತಿರ್ಲಿಲ್ಲ ಕಣಮ್ಮ ಯಾರೂ ಈಗೀಗ ಇಂಥ ಮೋಸ ಅದೆಲ್ಲನ ತುಂಬಿ ತುಳುಕಾಡ್ತಾ ಇರೋದು ಅಲ್ಲ ಇನ್ನೇನು ಕಟ್ಟಿ ಮ್ಯಾಲಕ್ಕೆ ಇಕ್ತವೆ ಇನ್ನೇನು ತಗೊಂಬಂದ್ರೆ ಅವಳು ಬೈಕೆಂಬ್ತಾಳೆ ಇವತ್ತು ನೊಂದ್ಕೊಂಬ್ತಾಳೆ ಏನೋ ಅಯ್ಯೋ ನೀನು ನೊಂದ್ಕೋಬೇಕು ನೀನು ಬೈಕೇಬೇಕು ಇವತ್ತು ಅವಳು ನೊಂದ್ಕೋಬೇಕು ಅವಳು ಬೈಕೇಬೇಕು ಎಂಬ ಅಂಥದ್ದೇನಿಲ್ಲ ಇವತ್ತು ಯಾಕಂದರೆ ಅವಳು ತೆಗ್ದಿಕ್ಕಿರೋದು ಅವಳು ಕಳ್ತನ ಮಾಡ್ಕೊಂಡು ಮ್ಯಾಕೆ ಕಳ್ಳಿ ತೆಗ್ದಿಕ್ಕಿರೋದು ಅತ್ತೇನೆ ಅವಳು ಬೈಕೆಮ ಅಂಥದ್ದೇನಿಲ್ಲ ನೀನು ಬೈಕೇಬೇಕು ಇವತ್ತು ನೀನು ನಿಧಾನಸ್ತಿ ಆಗದಕ್ಕೆ ಸುಮ್ಮನಿದೀಯ ಇನ್ನೊಬ್ರು ಯಾರನ ಆಗಿದ್ರೆ ಇಡತ್ತಿಗೆ ಅಯ್ಯೋ ನಮಗೆ ಪಾತ್ರ ಸಾಮಾನು ಕೊಡಲಿಲ್ಲ ಕಂಚು ಮುಟ್ಟು ಕೊಡಲಿಲ್ಲ ಅಂತ ಜಗಳ ಮಾಡಾರ ನೀನೇನೋ ನಿಧಾನಸ್ತಿ ಆಗಕ್ಕೆ ಬಿಡತ್ತ ಹೋದ್ರು ಹೋಗ್ಲಿ ಅಂತ ಹೇಳಿ ಸುಮ್ಮನಿದೀಯ ನಾನು ಮತ್ತೆ ಯಾಕೆ ಕೊಟ್ಟರು ಬೇಡ ಅನ್ಬೇಡ ಕಣಮ್ಮ ಸುಮ್ಮನೆ ತಕ ಯಾಕೆ ಬೇಡ ಅಂತೀಯ ಅದೇ ಮತ್ತೆ ಯಾಕೆ ಬೇಡ ಅನ್ಬೇಕು ಬೇಡ ಅನ್ಕೊಡ್ದು ತಗೋಬೇಕು ಪಾತ್ರ ಸಾಮಾನುಗಳಾಗಲಿ ಎಲ್ಲದ್ರಾಗೂ ಭಾಗ ನೀನು ಇವಾಗಲೇ ಅಮ್ಮ ಇಂಥದ್ದು ಹೇಳು ಅವಳಿಗೆ ಅಂತ ಬುದ್ಧಿ ನಾನು ಚಂದಕ್ಕೆ ಹೋಗ್ತು ಬಂದಿದ್ದೀನಿ ಪಾತ್ರ ಸಾಮಾನುಗಳನ್ನೆಲ್ಲ ಬಚ್ಚಿಕ್ಕಿದ್ದಲ್ಲಿ ಅಂತ ನಾನು ನೆನ್ನೆ ಸಗಲೆಲ್ಲ ಹುಡುಕ್ತಿ ಏನಾದ್ವು 2 ಸಾವಿರ ಊಟ ನಾನು 2 ಹುಡುಗರು ಇದ್ದಾವೆ ಅಂತಲೇ ನಾನೇನು 2 ಅನ್ನದ ಕೈ 2 ಸಾವಿರ ಊಟ ಯಾವ ತಗೊಂಡ್ರು 2 ತಗೊಂಡಿದ್ದೆ ಎಲ್ಲ 2 ಇದ್ವು ಜಾಳ್ರ ಆಗಲಿ ಯಾತನ ಪ್ರತಿಯೊಂದು ಸಂಸುಗಳು ಎಲ್ಲ ನಾನು 2 ತಗೊಂಡಿದ್ದು ಸಾರು ಬಿಡೋಕ್ಕೂ ಸಣ್ಣ ಚೌಟ್ಗಳು ಎಲ್ಲ ಮಸ್ತ ತಗೊಂಡಿದ್ದೆ ತೆಟ್ಗಳು ಅವ್ನಿಗೊಂದು ಡಜನ್ ಇವ್ನಿಗೊಂದು ಡಜನ್ ಅಂತ 2 ತೆಟ್ಗಳು 2 ಡಜನ್ ತಗೊಂಡಿದ್ದೆ 1 ಡಜನ್ ಬಿಟ್ಟು ಅವನ್ನೆಲ್ಲ ತೆಗ್ದಿಕ್ಕೆ ಅವಳಿ ಸಣ್ಣ ಪಿಲೇಟ್ಗಳು ಎಲ್ಲ ಮಾಡ್ಕೊಂಡಿದ್ದೆ ಅದಕ್ಕೆ ನಾನು ಹುಡ್ಕೋದಕ್ಕೆ ಸಿಕ್ಕಿವು ಹುಡ್ಕೋದಕ್ಕೇನೋ ಸಿಕ್ಕಿದ್ವಾ ಹೆಂಗು ಅಂತ ತಕೊಂಬಂದು ಸುಮ್ಮನಿರು ನೀವು ಸುಮ್ಮನೆ ಇಕ್ಕೆ ಮತ್ತು ಕಲೀರಿ ಬೇಡ ಅನ್ಕೊಡ್ದು ಹೊಟ್ಟೆ ತುಂಬ್ದಾರು ಅಂತಾರೆ ಹೊಟ್ಟೆ ತುಂಬ್ದಾರಪ್ಪ ಇವರು ಅದಕ್ಕೆ ಬೇಡ ಅಂತಾರೆ ಅಂತ ಹೇಳಿ ಬೈಕೆಂಬ್ತಾರೆ ಭೂಮಿ ಅಮ್ಮ ಯಾತ್ ಕೊಟ್ರು ನೀನು ಇಲ್ಲ ಅನ್ಬೇಡ ಸುಮ್ಮನೆ ಇಕ್ಕೆ ಮತ್ತು ಕಲಿ ಅಷ್ಟೇನೆ ನೀನು ಸುಮ್ಮನೆ ಇಕ್ಕೆ ಮತ್ತು ಕಲಿಬೇಕು ತಗೊಂಬಂದು ಕೊಟ್ಟೆ ತಾನೆ ಪಾತ್ರೆ ಪಡ್ಗ ಎಲ್ಲನ ಅಣ್ಣ ತಮ್ಮಳಿಗೆ ಭಾಗ ಹೋಗ್ತಾ ಇದ್ದಾರೆ ಅಂದರೆ ಪಾತ್ರೆ ಪಡ್ಗ ಎಲ್ಲ ಕೊಡಬೇಕು ಅಷ್ಟೇನೆ ಸುಮ್ಮನೆ ಇಕ್ಕೆ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅದೇನಮ್ಮ ಯಾವುದೇ ಆಗಲಿ ಈಗ ಇಲ್ಲಿ ಕೊಟ್ಟಿಲ್ಲದ ಕೇಳಬಾರ್ದು ಕೊಡಕ್ಕೆ ಬಂದಿರೋದನ್ನ ಬೇಡ ಅನ್ನಬಾರ್ದು ಇಸ್ಕೊಂಡು ಇಕ್ಕೆಬೇಕು ಹೊಟ್ಟೆ ತುಂಬ್ದಾರು ಅಂತಾರೆ ಅದಕ್ಕೇನೆ ಸುಮ್ಮನೆ ಇಸ್ಕ ಈಗ ಅಯ್ಯೋ ಅವಳಿಗೆ ಪಾತ್ರ ಸಾಮಾನು ಬೇಡವಂತಿ ಒಡವೆ ದುಡ್ಡು ಏನೋ ಮಸ್ತ ಬೇಕೇನೋ ಅಂತ ಬೈಕೆಂಬ್ತಾರೆ ತಿರುಗಿ ಜನ ಸರಿ ಆಯ್ತು ಹೇಳು ಅದೇ ಅವಳು ಬಚ್ಚಿಕ್ಕಿದ್ಲಲ್ಲ ಇನ್ನು ಯಾಕೆ ಅಂತ ಅಂದ್ಕೊಂಡೆ ನಾನು ಬಿಡತ್ತೆ ನಾವೆಲ್ಲ ತಕೊಂತೀವಿ ಪಾಪ ಸುಗುಣ ನಾವೇ ಹಾಕಿ ಅವಳ ಕಟ್ಟಿ ಪಾಪ ಅವ್ರ ಮಂತ ಕೊಟ್ಟು ಬಾ ಎಲ್ಲಾನ ನಮ್ಮ ತಕ ಪಾಪ ಯಾಕೆ ಒಬ್ಬರು ಇದ್ರಾಗೆ ಪಾಪ ಅವ್ರಿಗೂ 2 ಗಂಡು ಮಕ್ಳು ಇದ್ದಾರೆ ಅದಕ್ಕೇನೆ ಅವಳವೆಲ್ಲ ಕಟ್ಟಿಕ್ಕಿ ಕೊಟ್ಟು ಬರೋಕೆ ಸುಗುಣಿಗೆ ಇವನ್ನೆಲ್ಲ ಇಕ್ಕೆ 2 ಪಾತ್ರೆ 2 ಚೀಲ ತುಂಬ ಇದ್ದಾವೆ ಇನ್ನು ಬೇಕಾಗಿರೋವೆಲ್ಲ ಹೊಸ ತಕ್ಕಳಮ್ಮ ಅದೇ ಪಾಪ ನಾವು ಹಸುಗುಣಕ್ಕೂ ತಗೊಂಡಿದ್ವಿ ಅದಕ್ಕೇ ಅವರು ವಾಪಸ್ ಕೊಟ್ಟು ಬಾ ಭೂಮಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಅವನು ವಾಪಸ್ ಕೊಟ್ಟು ಬಂದು ನಮ್ಮ ವೀಕೆಂಡ್ರ ಆಯಿತು ಇವತ್ತು ಪಾಪ ಕೊಟ್ಟವ್ರೆ ನಾವು ಕಷ್ಟ ಕಾಲದಾಗಿದ್ದಾಗ ನಮ್ಗೊಂದು ಚಮಚನೂ ಕೊಡಲ್ಲ ಅಂತೇಳಿ ಆಸೆ ಕಳಿಸ್ದಾಗ ಪಾಪ ಇವತ್ತು ಕೊಟ್ಟೈತೆ ಸುಗುಣಕ್ಕ ನೆನೆಸ್ಕೋಬೇಕು ಇವತ್ತು ಈಗ ಒಂದಿಟ್ಟು ದುಡ್ಡು ಕೊಡ್ತೀನಿ 10,000 ಮಿಕ್ಸಿ ಅದೆಲ್ಲ ತಕೊಂಬರ್ರಿ ಒಂದು ಮಿಕ್ಸಿ ಕುಕ್ಕರ್ಗಳು ಇಲ್ವಲ್ಲ 1-2 ತಕೊಂಬರ್ರಮ್ಮ ಪಾಪ ನಿಮ್ಮಮ್ಮಯ್ಯ ಖಾರ ರುಬ್ಬದ ನೋಡಿದೆ ಅದಕ್ಕೇ ಹೋಗಿ ತಕೊಂಬ ಮಿಕ್ಸಿ ಪಕ್ಸಿ ಎಲ್ಲನ 1-2 ತಕೊಂಬ 10,000 ದುಡ್ಡು ಕೊಡ್ತೀನಿ ಸರಿ ಆಯ್ತು ಹೇಳತ್ತೆ ಇನ್ನೊಂದು ಚೀಲ ಇದ್ದಾವೆ ತಕೊಂಬಂದು ಕೊಡ್ತೀನಿ
ಭೂಮಿ ನೀನು ಯಾತು ಬೇಡ ಅನ್ಬೇಡ, ಬುದ್ಧಿವಂತಿಕೆಯಿಂದ ಸುಮ್ಮನೆ ಎಲ್ಲ ಇಸ್ಕೊಂಬತ್ ಕಲಿ. ನಮ್ಮ ಅಮ್ಮ ಕೊಟ್ಟಿರೋದು ಅಷ್ಟೇ. ನೀನು ಯಾತನ ಬೇಡ ಅಂಬಕ್ಕೆ ಹೋದ್ರೆ ಅವ್ರು ಕೊಡೋದೇ ಇಲ್ಲ. ಸುಮ್ಮನೆ ಯಾಕೆ ಕೊಟ್ಟಿರೋದನ್ನ ನಾವು ಇಸ್ಕೋಬೇಕು. ನಮಗೂ ತುಂಬ ಅಧಿಕಾರ ಐತೆ, ನಮ್ಮ ಅಮ್ಮನೇ ಕೊಡೋದು. ಸುಮ್ಮನೆ ಇಸ್ಕೋಬೇಕು, ಬೇಡ ಅನ್ಬಾರ್ದು. ಯಾವುದೇ ಆಗಲಿ ಕೊಡಕ್ಕೆ ಬಂದಿದ್ದು ಬೇಡ ಅನ್ಬಾರ್ದು. ಇವರು ಅಂತ ಹೊಟ್ಟೆ ತುಂಬ್ದಾರಪ್ಪ ಅಂತಾರೆ. ಆಮೇಲೆ ಯಾಕಪ್ಪ ನನಗಿಷ್ಟ ಆಗಲ್ಲ. ನಾವೇ ಮಾಡ್ಕೊಬೇಕು ನೋಡಂಗೆ ಬಂದಿದ್ರು ಅವರು ಇದಕ್ಕೆ ಕಣ್ಣೆದ್ರಿಗೆ ನಾವೇ ದುಡ್ಡು ಚೆನ್ನಾಗಿ ಮಾಡ್ಕೋಬೇಕು ಅನಿಸುತ್ತೆ. ನನಗೆ ಛಲ ಅನ್ನೋದಿರುತ್ತೆ ಮನಸ್ಸಿನಾಗೆ. ಇರಲಿಲ್ಲ ನಮ್ಮ ಅಮ್ಮ ಇಂತ ನಾವು ಇಸ್ಕೊಂಬದು ಐತೆ ಇಸ್ಕೊಂಬನ. ಅವ್ರ ಹತ್ರ ಏನು ಕೈ ಚಾಚಿ ನಮಗೆ ಬೇಡ ಅಂತದ್ದು ಏನು ಬಂದಿಲ್ಲ ನಮಗೆ. ನಾವೀಗ ದುಡಿತೀವಿ ಮಾಡ್ತೀವಿ, ದುಡಿಯೋ ಅಂತ ನಮಗೆ ಛಲ ಐತೆ ಅನ್ನೋ. ಆದರೆ ನಮ್ಮ ಅಮ್ಮ ಇಂತ ತಗೊಳ್ಳೋದು ಇಸ್ಕೊಂಬ ಅಧಿಕಾರ ನಮ್ಗೆ ಐತೆ. ಇಸ್ಕೊಂಬನ ಯಾರು ಏನೇ ಮಾತಾಡ್ಲಿ ನೀನು ತಲೆ ಕೆಡಿಸ್ಕೊಬೇಡ ಅಷ್ಟೇ. ನಮ್ಮ ಅಮ್ಮನ ತಗೊಳ್ಳೋದು ನಾವು ಇಸ್ಕೊಂಬನ. ಅವ್ರ ಹತ್ರ ಇರೋದು ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ, ಅವ್ರ ಹತ್ರ ನಾವು ಕೈ ಚಾಚಿ ಬೇಡ ಅಲ್ಲ. ಅವ್ರ ಹತ್ರ ನಾವು ಯಾವುದೇ ಕಾರಣಕ್ಕೂ ಕೇಳೋದು ಬೇಡ. ಅದನ್ನು ಹೇಳ್ತಾ ಇರೋದು ನಾನು. ಅದೇ ನಿಮ್ಮ ಅತ್ತೆಮ್ಮ ಕೊಟ್ಟರೆ ನೀವು ಬೇಡ ಅನ್ಬೇಡ್ರಿ, ಇಸ್ಕೊಳ್ರಿ. ಮಿಕ್ಸಿ ಪಕ್ಸಿ ತೋರಕ್ಕೆ ಅಂತ ಕೊಡ್ತೀನಿ ಅಂತೈತೆ, ಇಸ್ಕೊಳಮ್ಮ. ಮಿಕ್ಸಿನೇನು ಅಲ್ಲ ಇರೋದು, ಅವ್ರಿಗೆ ಆಗುತ್ತೆ, ಇವ್ರಿಗೆ ಕೊಡ್ಸೋಣ ಅಂತ. ಯಾತ ಮಾತಾಡ್ತಾ ಇದ್ದೀರಾ? ಅದೇನೇ ಇವ್ರ ಅತ್ತೆ ಮಿಕ್ಸಿ ಅದು ತಗೊಂಬರಕ್ಕೆ 10,000 ದುಡ್ಡು ಕೊಡ್ತೀನಿ, ಅದಕ್ಕೆ ಮಿಕ್ಸಿ ತಗೊಳ್ರಿ. ಅವು ಮಿಕ್ಸಿ ಇರೋದು ಅವ್ರಿಗೆ ಆಗುತ್ತೆ, ಕುಕ್ಕರ್ಗಳು ಮಿಕ್ಸಿ ಅವನ್ನೆಲ್ಲ ತಗೊಳ್ರಿ ನೀವು ಅಂತ ಹೇಳಿ. ಈಗ ಪಾತ್ರೆ ಸಾಮಾನುಗಳೆಲ್ಲ ತಂದಿಕ್ಕೋ ಇನ್ನೊಂದು ಚೀಲ ಇದ್ದಾವೆ ತತ್ತೀನಿ ಅಂತ ಹೋಗೈತಿ. ಮತ್ತೆ ಸುಮ್ಮನೆ ಇಸ್ಕೊಂಡು ಕೇಳ್ರಿ. ಇಸ್ಕೋಬೇಕು, ಸುಮ್ಮನೆ ಕೊಟ್ಟಾಗ ಇಸ್ಕೊಬಿಡ್ಬೇಕು. ಅದೇ ಇವಳು ಬೇಡ ಅಂತ ಹೇಳ್ತಿದ್ಲು, ಅದಕ್ಕೆ ಸುಮ್ಮನೆ ಇಸ್ಕ ಅಂತ ಹೇಳ್ತಾ ಇದ್ದೀನಿ ಜಂಟಿ. ಸುಮ್ಮನೆ ಇಸ್ಕೊಂಡು ಇಕ್ಕ ನೀನು ಬೇಡ ಅನ್ಬೇಡ. ಈಗ ಅವ್ರ ಹತ್ರ ಏನು ನಾವೇನೇನು ಕೈ ಚಾಚಿ ಏನು ಬೇಡ್ತಾ ಇಲ್ಲ. ನಮ್ಮ ಅಮ್ಮ ಇಂತಾಗ ನಾವು ಇಸ್ಕೊಂತಾ ಇದ್ದೀವಿ, ನಮ್ಮ ಅಮ್ಮ ಇಂತಾಗ್ಳದ್ದು ನಾವು ಇಸ್ಕೊಂಬನ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇಸ್ಕೊಳ್ರಿ. ಅಕ್ಕಮ್ಮಂತವನು ದುಡ್ಡು ಒಂದಿಟ್ಟು ಈಟವಾಟ ಕುಡಿಕೊಂಡವಳಿ. ಸುಮ್ಮನೆ ನೀವು ಒಳ್ಳೆ ತಂದಿಂದ ಎಲ್ಲ ಇಸ್ಕೊಂಡು ಸುಮ್ಮನೆ ಆಗಬೇಕು. ಎಲ್ಲ ಇಸ್ಕೋಬೇಕು. ನೋಡ್ಕೊಳ್ರಿ, ಇಸ್ಕೊಳ್ರಿ ಅಷ್ಟೇನೆ. ಇಸ್ಕೊಂಡ್ರಿ ಯಾವುದಿರಲ್ಲ. ಅವಳೇನೇ ನೋಡ್ಕೊಂಬಲ್ಲ ಅಂದ್ರೆ ನೋಡ್ಕೊಂಬಲ್ಲ ಅವಳು. ನೋಡ್ಕೊಂಬಲ್ಲ ಅಂದ್ರೆ ನೋಡ್ಕೊಂಬಲ್ಲ ಬಿಡು. ಅವ ಎಲ್ಲಿ ನೋಡ್ಕೊಂತಾಳ ಅವ್ರ ಅತ್ತೇನಿಲ್ಲ. ಮೊನ್ನೆಂದು 2 ದಿನ ಅವ್ರ ತಂಗಿ ಬರೋಕ್ಕೆ ಯೋಸ್ ಮಾತಾಡಿಳು. ನೋಡ್ಕೊಂಬ ಅಂತ ಹೆಂಗೆ ಸಲ್ಲ ಅವಳು. ನಾನು ನಮ್ಗೆ ಹಿಂಗೆ ಅಂದಿದ್ರು, ಯಾರು ತಗೊಂಡು ಇಸ್ಕೊಂಬಂಗೆ ನಾವು ಚಲವಾಗಿ ಮಾಡ್ಕೊಂಡು ಉಣ್ಬೇಕು, ಹೆಂಗೆ ಮಾಡ್ಕೋಬೇಕು ಅಂಬದೇ ಇರೋದು ನಮ್ಗೆ ಅಷ್ಟೇ. ಬೇರೆ ಯಾವ ಉದ್ದೇಶನೂ ಇಲ್ಲ. ಅದೇ ಅತ್ತೆ ತಗಾದ್ರೆ ಇಸ್ಕೊಂಬೋದು ನಮ್ಮ ಅತ್ತೆ ತಾಯಿ. ನೀನು ಬೇಡ ಅನ್ನಬೇಡ. ಬೇಡ ಅಂದ್ರೆ ನಮಗೆ ದುರಂಕಾರ ಐತಿ ಅನ್ಕೊಂತಾರೆ. ನೋಡಪ್ಪ ಕೊಟ್ಟರು ಬೇಡ ಅಂದ್ರೆ ಅಂತ ಇವ್ರಿಗೆ ಇನ್ನೋಟು ಹೆಚ್ಚಾಗಿರ್ಬೇಡ ಅಂತ. ಯಾವುದೇ ಕಾರಣಕ್ಕೂ ಏನು ಬೇಡ ಅನ್ನಬಾರ್ದು. ಇರೋದು ಏನೈತಿ ಅದನ್ನು ನಾವು ಸುಮ್ಮನೆ ಇಸ್ಕೊಬಿಡ್ಬೇಕು. ಕೊಡುತ್ತಾ ನಮ್ಮಮ್ಮಯ್ಯ ಅದನ್ನು ಸುಮ್ಮನೆ ನಾವು ಕೈ ಮುಗಿದು ಇಸ್ಕೋಬೇಕು. ಏನೇ ಆಗಲಿ, ಈಗ ಯಾರಿಗೇ ಊಟಕ್ಕೆ ಕಣ್ಣಿಗೆ ಹೊತ್ಕೊಂಡು ಉಣ್ಬೇಕು. ಅನ್ನ ಆಗಲಿ ದುಡ್ಡಾಗಲಿ ಅಷ್ಟೇ. ಯಾರು ಕೊಟ್ಟರು ಸುಮ್ಮನೆ ಇಸ್ಕೋಬೇಕು, ಕಣ್ಣಿಗೆ ಹೊತ್ಕೊಂಡು ಇಸ್ಕೋಬೇಕು. ಅವಾಗ ನಮ್ಮ ತಕ್ಕ ಓದೋದು ಗೊತ್ತಾಳ ಚೆನ್ನಾಗಿ ಲಕ್ಷ್ಮಿ ತಾಯಿ. ನಮ್ಮಮ್ಮನ ತಗ ಇಸ್ಕೋಬೇಕು, ಬೇಡ ಅನ್ಕೊಡ್ದು ನೀನು. ಸರಿ ಆಯ್ತು, 10,000 ಕೊಡ್ತೀನಿ ಅಂತ ಹೇಳೈತೆ ಮಿಕ್ಸಿ ತರಕ್ಕೆ. ಮಿಕ್ಸಿ ಕುಕ್ಕರ್ಗಳು ಅವನ್ನೆಲ್ಲ ತಗೊಂಬರೋಣ, ಹೋಗಿ ತಗೊಂಡು ಬರೋಣ. ಹಂಗೇನೆ ಒಂದು ಗ್ಯಾಸ್ ಬುಕ್ ಮಾಡಬೇಕು. ಗ್ಯಾಸ್ ಬುಕ್ ಮಾಡಿ ಇದೆ ಪಾಪ ಅವ್ರದ್ದು ವಾಪಸ್ ಕೊಡೋಣ. ನಾವು ಬುಕ್ ಮಾಡಿ ಸ್ಟವ್ನು ಸಿಲಿಂಡ್ರ್ ತಗೊಂಬಕ್ಕಾಗುತ್ತೆ. ಸಾಕು ಸಿಂಗಲ್ದೇ ಬುಕ್ ಮಾಡಿ ಸದ್ಯಕ್ಕೆ. ಇಲ್ಲೇನು ಒಳ್ಳೆ ಬೇಕಾದ್ರೆ ಸೌದೆ ಇರ್ತವೆ. ಏನಾರ ಗ್ಯಾಸ್ ಖಾಲಿ ಆದರೆ ಸೌದೆ ಒಲೆಯೋಗಿ ಮಾಡ್ಬೋದು. ಏನೋ ಗ್ಯಾಸ್ ಖಾಲಿ ಆದರೆ ಸಾಕು ಸದ್ಯಕ್ಕೆ ಸಿಂಗಲ್ ಸಿಲಿಂಡ್ರದೊಂದು ಬುಕ್ ಮಾಡು. ಬುಕ್ ಮಾಡಿದರೆ ಸಿಗ್ತಾವತ್ಲಾಗೆ ಒಂದು ತಗೊಂಬಕ್ಕಾಗುತ್ತೆ. ಅವ್ರದ್ದು ಕೊಡೋಕ್ಕಾಗುತ್ತೆ ಪಾಪ. ಅವ್ರದ್ದು ಸುಗುಣಕ್ಕರ್ದು ಅವ್ರಿಗೆ ಕೊಡೋಕ್ಕಾಗುತ್ತೆ. ಮತ್ತು ಎಲ್ಲ ತಗೊಳ್ರಿ. ಎಲ್ಲ ಒಂದ್ಕೊಂದು ಸಾಮಾನ ಮಾಡ್ಕೊಳ್ರಿ. ಒಂದ್ಕೊಂದು ಸಾಮಾನು ಮಾಡ್ಕೊಂಡ್ರಿ ಯೋಟ ವಾಶಿ. ಹೋಗ್ತಾ ಇನ್ನು ಮಸ್ತ್ ಆಗ್ತಾ ಸಾಕೆ ಬೇಕಾಸ್ ಮಾಡ್ಕೊಳ್ರಿ. ಸುಮ್ಮನೆ ದಪ್ಪ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ. ಮನೆ ಕಟ್ಕೊಂಡಿದ್ದ ಆದಮೇಲೆ ಮಾಡ್ಕೊಂಬಂತ್ರಿ ಸಾಮಾನು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಅತ್ತೆ ಪಾತ್ರೆ ಸಾಮಾನುಗಳೆಲ್ಲ ತಗೊಂಬಂದು ಕೊಡ್ತಾಯಿದ್ದೆ. ಅದಕ್ಕೆ ದುಡ್ಡನ್ನು ಕೊಡ್ತೀನಿ ಅಂತ ಹೇಳೈತಿ. ಒಂದು 10,000 ಕೊಡ್ತೀನಿ, ಮಿಕ್ಸಿ ಅದನ್ನೆಲ್ಲ ತಗೊಳ್ರಿ ಅಂತ ಹೇಳೈತೆ. ಅದಕ್ಕೆ ನಮ್ಮ ಅಯ್ಯಪ್ಪ ನೀನು ಬೇಡ ಅಂದ್ಕೊಡ್ದು ಕೊಟ್ಟಿರೋದನ್ನ ಸುಮ್ಮನೆ ಇಸ್ಕೋಬೇಕು ಬುದ್ಧಿವಂತಿಕೆಯಿಂದನ ಅಂತ ಹೇಳ್ತಾಯಿದ್ದೆ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.